ಮಾವಿನ ಹಣ್ಣಿನಲ್ಲಿ ತುಂಬ ರೆಸಿಪಿಗಳನ್ನು ಮಾಡಲಿಕ್ಕಾಗ್ತದೆ. ಅದೇ ರೀತಿ ಇವತ್ತೊಂದು ಮಾವಿನ ಹಣ್ಣಿನ ಸಾಸಿವೆ ಅಂತ ಹೇಳುವಂಥ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ಬ್ರಾಹ್ಮಣರ ಶೈಲಿಯಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ಯಾವ ರೀತಿ ಮಾಡ್ತಿದ್ದೀರಾ ನನಗೆ ತಿಳಿಸಿ, ಕಮೆಂಟ್ ಮಾಡಿ. ಇದನ್ನು ನಾನು ಮಾವಿನ ಹಣ್ಣಿನ ಸಾಸಿವೆ ಅಂತ ನಾವು ಕರಿತೇವೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಪ್ಯಾಷನ್. ಇವತ್ತು ಅದನ್ನು ಮಾವಿನ ಹಣ್ಣಿನ ಸಾಸಿವೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಫಸ್ಟಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆನೆಲ್ಲ ತೆಗೆದು ಈಗ ಅದನ್ನು ಹಿಂಡ್ಕೊಂಡೆ. ಇದಕ್ಕೆ ಈಗ ಒಂದು 3/4 ಅಚ್ಚಷ್ಟು ಬೆಲ್ಲವನ್ನು ತುರಿದು ಹಾಕಿದೆ. ಆಮೇಲೆ ರುಚಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಅದರಲ್ಲೇ ಕರಗಬೇಕು, ಕೊರಟು ಬೆಲ್ಲನ ಎಲ್ಲ ಹೀರ್ಕೊಳ್ಬೇಕು. ಸ್ವಲ್ಪ ಹೊತ್ತದ ಹಾಗೆ ಇರಲಿ. ಅಷ್ಟಾಗೂ ಈ ಸಿಪ್ಪೆಯಲ್ಲಿ ಕೂಡ ತುಂಬ ರಸ ಇರ್ತದೆ. ಅದನ್ನು ಸ್ವಲ್ಪ ನೀರು ಹಾಕಿ ಹೀಗೆ ಹಿಂಡ್ಕೊಳ್ಬೇಕು. ಸಿಪ್ಪೆಯಲ್ಲಿರುವ ರಸ ಎಲ್ಲ ಬಿಟ್ಟುಕೊಳ್ತದೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಹಿಂಡಿ ಆ ರಸವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನೀಗ ಒಂದು 10 ನಿಮಿಷ ಹಾಗೇ ಇಡಬೇಕು. ಅಷ್ಟರೊಳಗೆ ನಾವು ಈ ಸಾಸಿವೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಸಾಸಿವೆ ಇದು 1 ಕಡಿ ತೆಂಗಿನ ತುರಿ ಇದೆ. ಇದರಲ್ಲಿ 3-4 ಮೆಣಸು. ತುಂಬ ಮೆಣಸು ಬೇಕು ಅಂತಿಲ್ಲ, ಖಾರ ರುಚಿ ಅಷ್ಟು ಇದಕ್ಕೆ ಟೇಸ್ಟ್ ಆಗೋದಿಲ್ಲ. 4 ಮೆಣಸು ಸಾಕು. ಅಷ್ಟು ಹಾಕಿ 1 ಕಡಿ ಕಾಯಿ, ತೆಂಗಿನಕಾಯಿ ತುರಿ ಜೊತೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಇದಕ್ಕೆ ಸಾಸಿವೆ. ಯಾಕಂದರೆ ಇದಕ್ಕೆ ಈ ರೆಸಿಪಿದು ಹೆಸರೇನೆ ಮಾವಿನ ಹಣ್ಣಿನ ಸಾಸಿವೆ ಅಂತ. ಇದು ಹಸಿಯಾಗಿಯೇ ಮಾಡೋದು, ಗ್ಯಾಸ್ ಏನು ಇದಕ್ಕೆ ಬೇಡ. ನೋಡಿ, ಮಸಾಲೆ ರುಬ್ಬಿ ಆಯಿತು. ಸಾಸಿವೆ, ತೆಂಗಿನ ತುರಿ ಮತ್ತು ಮೆಣಸು, ಈ ಮಸಾಲೆಯನ್ನು ಈಗ ನಾವು ಮಾವಿನ ಹಣ್ಣು, ಬೆಲ್ಲ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದಕ್ಕೆ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಈಗ ಉಪ್ಪು ಆಗ ಸ್ವಲ್ಪ ಮಾವಿನ ಹಣ್ಣಿಗೆ ಹಾಕ್ಕೊಂಡಿದ್ದೇನೆ, ಮತ್ತು ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳೋದು. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡೆ, ಅದು ಬೇಕಾದರೆ ಹಾಕ್ಕೊಳ್ಳೋ. ಅಂದರೆ ಸ್ವಲ್ಪ ದಪ್ಪನೇ ಇದ್ದರೆ ಈ ಸಾಸಿವೆ ಚೆನ್ನಾಗಿರ್ತದೆ. ಹಾಗಾಗಿ ಜಾರಿದ್ದು ನೀರು ಹಾಕಲಿಲ್ಲ ನಾನು ಇದಕ್ಕೆ. ಇದೇ ಸಾಕಾಯಿತು. ಯಾಕೆಂದರೆ ನಾನು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಕಿವುಚಿ ಹಾಗೆ ಅದರಲ್ಲಿ ನೀರಿತ್ತಲ್ಲ, ಹಾಗಾಗಿ ಅದು ಸಾಕಾಗಿದೆ. ಇದು ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು. ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಳ್ಬೋದು. ನೋಡಿ, ಈಗ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು. ಫ್ರೆಂಡ್ಸ್, ಇದಕ್ಕೆ ಗ್ಯಾಸ್ ಎಂತ ಬೇಡ, ಹಾಗೇ ಮಾಡ್ಕೊಳ್ಬೋದು. ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ, ಸಾಸಿವೆ ಕಡ್ದು ಹಾಕೋದು ಮಸಾಲೆ, ಅಷ್ಟೇ. ತುಂಬ ಸುಲಭವಾದ ರೆಸಿಪಿ ಹಾಗೂ ರುಚಿಯಾದದ್ದು. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.